ಎಲ್ರಿಗೂ ನಮಸ್ಕಾರ ಮತ್ತು ವೆಲ್ಕಮ್ ಟು ಸಿನಿಮಾ ಕದರ್. ಸಿನಿಮಾ ಬಜೆಟ್ಗಿಂತ ಹೆಚ್ಚು ಗಳಿಕೆ ಕಂಡಾಗ ಮಾತ್ರ ನಿರ್ಮಾಪಕರು ಮುಂದಿನ ಸಿನಿಮಾಗಳಿಗೆ ಹಣ ಹಾಕಲು ಮುಂದಾಗ್ತಾರೆ. ಸಿನಿಮಾದಿಂದ ನಷ್ಟವಾದರೆ ಮತ್ತೆ ಸಿನಿಮಾ ಮಾಡಲು ಹಿಂದು ಮುಂದೆ ನೋಡ್ತಾರೆ. ಕನ್ನಡದಲ್ಲಿ ಅನೇಕ ಸಿನಿಮಾಗಳು ಕೂಡ ನಿರ್ಮಾಪಕರು ಹಾಕಿದ ಬಂಡವಾಳಗಿಂತ ಅತಿ ಹೆಚ್ಚು ಗಳಿಸುವ ಮೂಲಕ ದಾಖಲೆ ಬರೆದಿವೆ. ಅದೇ ರೀತಿ ಸಿನಿಮಾ ಬಜೆಟ್ಗಿಂತ ಅತಿ ಹೆಚ್ಚು ಕಲೆಕ್ಷನ್ ಮಾಡಿದ ಭಾರತದ 7 ಅದ್ಭುತ ಸಿನಿಮಾಗಳನ್ನ ಇವತ್ತಿನ ವಿಡಿಯೋದಲ್ಲಿ ನೋಡ್ಕೊಂಬರೋಣ. ಹಾಗಾದರೆ ಬನ್ನಿ. ಮುಂಗಾರು ಮಳೆ. ಬಜೆಟ್ಗಿಂತ ಅತಿ ಹೆಚ್ಚು ಕಲೆಕ್ಷನ್ ಮಾಡಿದ ಭಾರತದ 7 ಸಿನಿಮಾಗಳ ಪೈಕಿ ಕನ್ನಡದ ಮುಂಗಾರು ಮಳೆ ಮೊದಲ ಸ್ಥಾನದಲ್ಲಿದೆ. 2006ರ ಡಿಸೆಂಬರ್ 29ರಂದು ಬಿಡುಗಡೆಯಾದ ಯೋಗರಾಜ್ ಭಟ್ ನಿರ್ದೇಶನದ ಮುಂಗಾರು ಮಳೆ ಸಿನಿಮಾ ಕನ್ನಡ ಚಿತ್ರರಂಗದಲ್ಲಿ ಹೊಸ ಟ್ರೆಂಡ್ ಸೃಷ್ಟಿಸಿತು. ಕೇವಲ 70 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾದ ಈ ಸಿನಿಮಾ ಗಲ್ಲಾಪೆಟ್ಟಿಗೆಯಲ್ಲಿ 75 ಕೋಟಿ ಬಾಚಿಕೊಂಡಿತ್ತು. ಅಂದರೆ ಹಾಕಿದ ಬಜೆಟ್ಗಿಂತ 100 ಪಟ್ಟು ಜಾಸ್ತಿ ಆದಾಯ ಗಳಿಸಿದ ಏಕೈಕ ಸಿನಿಮಾ ಮುಂಗಾರು ಮಳೆ. ಸೀಕ್ರೆಟ್ ಸೂಪರ್ ಸ್ಟಾರ್ 2017ರಲ್ಲಿ ರಿಲೀಸಾದ ಅದ್ವೈತ್ ಚಂದನ್ ನಿರ್ದೇಶನದ ಹಿಂದಿ ಸಿನಿಮಾ. ಈ ಸಿನಿಮಾದಲ್ಲಿ ಅಮೀರ್ ಖಾನ್ ಕೂಡ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ರು. ಈ ಸಿನಿಮಾವನ್ನು ಕೇವಲ 15 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಮಾಡಲಾಗಿತ್ತು. ಆದರೆ ಬಾಕ್ಸ್ ಆಫೀಸ್ನಲ್ಲಿ ಈ ಸಿನಿಮಾ 870 ಕೋಟಿ ರೂಪಾಯಿ ಗಳಿಸುವ ಮೂಲಕ ದಾಖಲೆ ಬರೆದಿತ್ತು. ಅಂದರೆ ಹಾಕಿದ ಬಜೆಟ್ಗಿಂತ 75 ಪಟ್ಟು ಅಧಿಕ ಕಲೆಕ್ಷನ್ ಮಾಡಿತ್ತು. ದಂಗಲ್. ಅಮೀರ್ ಖಾನ್ ನಟನೆಯ ದಂಗಲ್ ಸಿನಿಮಾ 2016ರಲ್ಲಿ ಬಿಡುಗಡೆಯಾಗಿ ಸೂಪರ್ ಹಿಟ್ ಆಗಿತ್ತು. 70 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾದ ಈ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಬರೋಬ್ಬರಿ 2000 ಕೋಟಿ ಗಳಿಸುವ ಮೂಲಕ ದಾಖಲೆ ಬರೆದಿತ್ತು. ಅಂದರೆ ಹಾಕಿದ ಬಂಡವಾಳಗಿಂತ 31 ಪಟ್ಟು ಹೆಚ್ಚು ಗಳಿಕೆ ಕಂಡಿತ್ತು. ಕಾಂತಾರ. ರಿಷಬ್ ಶೆಟ್ಟಿ ನಿರ್ದೇಶಿಸಿ ನಟಿಸಿರುವ ಕಾಂತಾರ ಸಿನಿಮಾ ಬಿಡುಗಡೆಯಾದ ಆರಂಭದಲ್ಲಿ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಅಬ್ಬರಿಸುತ್ತದೆ ಎಂದು ಯಾರೂ ಕೂಡ ಊಹಿಸಿರಲಿಲ್ಲ ಬಿಡಿ. ಕೇವಲ 16 ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾದ ಈ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ 450 ಕೋಟಿಗೂ ಅಧಿಕ ಗಳಿಸುವ ಮೂಲಕ ದಾಖಲೆ ಬರೆದಿತ್ತು. ಅಂದರೆ ಈ ಸಿನಿಮಾ ಬಜೆಟ್ಗಿಂತಲೂ 30 ಪಟ್ಟು ಅಧಿಕ ಕಲೆಕ್ಷನ್ ಮಾಡಿತ್ತು. ಕಾಶ್ಮೀರಿ ಫೈಲ್ಸ್. ಕಾಶ್ಮೀರಿ ಪಂಡಿತರ ಹತ್ಯೆ ಹಾಗೂ ವಲಸೆ ಕುರಿತು ಘಟನೆಗಳನ್ನ ಆಧರಿಸಿ ಬಂದಿದ್ದ ಸಿನಿಮಾ ಕಾಶ್ಮೀರಿ ಫೈಲ್ಸ್. ವಿವೇಕ್ ಅಗ್ನಿಹೋತ್ರಿ ನಿರ್ದೇಶನದ ಈ ಸಿನಿಮಾವನ್ನು 15 ಕೋಟಿ ಬಜೆಟ್ನಲ್ಲಿ ನಿರ್ಮಾಣ ಮಾಡಲಾಗಿತ್ತಂತೆ. ಆದರೆ ಬಾಕ್ಸ್ ಆಫೀಸ್ನಲ್ಲಿ ಈ ಸಿನಿಮಾ 340ರಿಂದ 370 ಕೋಟಿಯವರೆಗೆ ಗಳಿಕೆ ಕಾಣುವ ಮೂಲಕ ದಾಖಲೆ ಬರೆದಿತ್ತು. ಅಂದರೆ ಹಾಕಿದ ಬಜೆಟ್ಗಿಂತ 25 ಪಟ್ಟು ಹೆಚ್ಚು ಗಳಿಕೆ ಕಂಡಿತ್ತು ಕಾಶ್ಮೀರಿ ಫೈಲ್ ಸಿನಿಮಾ. KGF ಚಾಪ್ಟರ್ 2. KGF ಚಾಪ್ಟರ್ 1 ಸೂಪರ್ ಹಿಟ್ ಆದಮೇಲೆ ಚಾಪ್ಟರ್ 2 ಮೇಲೆ ನಿರೀಕ್ಷೆಗಳು ಜಾಸ್ತಿನೇ ಇದ್ವು ಬಿಡಿ. ಚಾಪ್ಟರ್ 2 ಸಿನಿಮಾವನ್ನು 100 ಕೋಟಿ ಬಜೆಟ್ನಲ್ಲಿ ನಿರ್ಮಾಣ ಮಾಡಲಾಗಿತ್ತು. ಇದು ಕನ್ನಡ ಚಿತ್ರರಂಗದ ಅತ್ಯಂತ ದುಬಾರಿ ಸಿನಿಮಾ ಕೂಡ ಹೌದು. KGF ಚಾಪ್ಟರ್ 2 ಕರ್ನಾಟಕದಲ್ಲಿ ಮಾತ್ರವಲ್ಲ ಕಣ್ರಿ, ಇಡೀ ಇಂಡಿಯನ್ ಬಾಕ್ಸ್ ಆಫೀಸ್ ನಡುಗುವಂತೆ ಮಾಡಿತ್ತು. ಬಾಲಿವುಡ್ನಲ್ಲಂತೂ ಸಖತ್ ಸೌಂಡ್ ಮಾಡಿತ್ತು KGF ಚಾಪ್ಟರ್ 2 ಸಿನಿಮಾ. 1250 ಕೋಟಿ ರೂಪಾಯಿ ಗಳಿಕೆ ಕಂಡಿತ್ತು. ಅಂದರೆ ಈ ಸಿನಿಮಾ ಹಾಕಿದ ಬಜೆಟ್ಗಿಂತ 12 ಪಟ್ಟು ಹೆಚ್ಚು ಗಳಿಕೆ ಕಂಡಿತ್ತು. ಹನುಮಾನ್. 2024ರ ಆರಂಭದಲ್ಲಿ ಬಿಡುಗಡೆಯಾದ ತೆಲುಗಿನ ಹನುಮಾನ್ ಸಿನಿಮಾವನ್ನು ಕೇವಲ 40 ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಮಾಡಲಾಗಿತ್ತು. ಈ ಸಿನಿಮಾ ವಿಶ್ವಾದ್ಯಂತ 340 ಕೋಟಿ ರೂಪಾಯಿ ಕಲೆಕ್ಷನ್ ಮಾಡಿತ್ತು. ಅಂದರೆ ಹಾಕಿದ ಬಜೆಟ್ಗಿಂತ 8 ಪಟ್ಟು ಹೆಚ್ಚು ಗಳಿಕೆ ಕಂಡಿತ್ತು. ಪ್ರಶಾಂತ್ ವರ್ಮ ನಿರ್ದೇಶನದ ಈ ಸಿನಿಮಾದಲ್ಲಿ ತೇಜಸ್ ಸಚ್ಚ ನಾಯಕನಾಗಿ ಹಾಗೂ ಅಮೃತ ಅಯ್ಯರ್ ನಾಯಕಿಯಾಗಿ ಕಾಣಿಸಿಕೊಂಡಿದ್ರು. ಇದೇ ರೀತಿಯಾದ ಎಲ್ಲ ಸಿನಿಮಾ ಸುದ್ದಿಗಳನ್ನ ನಾವು ನಮ್ಮ ಇನ್ಸ್ಟಾ FB ಪೇಜ್ಗಳಲ್ಲೂ ಕೊಡ್ತಾ ಇರ್ತೀವಿ. ನೀವು ಅಲ್ಲೂ ಕೂಡ ನಮ್ಮನ್ನು ಲೈಕು ಶೇರು ಫಾಲೋ ಮಾಡೋ ಮೂಲಕ ಪ್ರೋತ್ಸಾಹಿಸ್ಬೋದು. ಮತ್ತೊಮ್ಮೆ ಸಿಗೋಣ. ಸೈನಿಂಗ್ ಆಫ್, ಶಶಿ.